ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವೀಟಸ್ ಕ್ರಿಯೇಷನ್ಸ್. ಹಲಸಿನಕಾಯಿಯ ಸೀಸನ್ ಸ್ಟಾರ್ಟ್ ಆಗಿದೆ. ಜನರು ಹಲಸಿನಕಾಯಿಯ ಹಪ್ಪಳ ಮಾಡೋದಿರ್ಬೋದು, ಸೋಂಟೆ ಮಾಡೋದಿರ್ಬೋದು, ದೋಸೆ ಮುಂತಾದ ಐಟಮ್ಗಳನ್ನು ಮಾಡ್ತಾ ಜನರು ಬ್ಯುಸಿ ಇರ್ತಾರೆ. ಹಲಸಿನಕಾಯಿಯನ್ನು ತುಂಡು ಮಾಡಲಿಕ್ಕೆ ಜನರು ನಾದಮ್ ಕಟ್ಟರ್ ಇಲ್ಲದಿದ್ದರೆ ಕತ್ತಿ ಬಳಸಿಕೊಂಡೆಲ್ಲ ತುಂಡು ಮಾಡಲಿಕ್ಕೆ ಒದ್ದಾಡ್ತಾರೆ. ಆದರೆ ಮೆಟ್ಟುಗತ್ತಿನ ಯಾರು ಬಳಸೋದಿಲ್ಲ. ಯಾಕಂತ ಹೇಳಿದರೆ ಮೆಟ್ಟುಗತ್ತಿಯಲ್ಲಿ ಹಲಸಿನಕಾಯಿ ಕೊರುವುದರಿಂದ ಆ ಕತ್ತಿ ತುಂಡಾಗೋ ಚಾನ್ಸಸ್ ಇರ್ತದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಅದೇ ಮೆಟ್ಟುಗತ್ತಿಯನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಸುಲಭವಾಗಿ ಹಲಸಿನಕಾಯಿಯನ್ನು ಕೊರೆದುಕೊಳ್ಬೋದು ಎಂಬುದನ್ನು ನಿಮಗೆ ತಿಳಿಸಿಕೊಡಲಿಕ್ಕಿದ್ದೇವೆ. ನೋಡಿ, ಈಗ ಮನುಷ್ಯರಿಗೆ ತಾಕತ್ತ ಕಡಿಮೆ. ಮೆಟ್ಟುಗತ್ತಿ ಮೇಲೆ ಕೂತ್ಕೊಂಡು ಹಲಸಿನಕಾಯಿ ಕೊರಗಲಿಕ್ಕೆ ಆಗ್ತಾ ಇಲ್ಲ. ಆ ಸಮಯದಲ್ಲಿ ನಾವು ಒಂದು ಸುಲಭದ ದಾರಿಯನ್ನು ಕಂಡುಕೊಳ್ಳುವ. ನೋಡಿ, ಇದು ಮೆಟ್ಟುಗತ್ತಿ, ಇದು ಎಷ್ಟಕ್ಕಿದೆ. ಮೊದಲನೇ ಮೆಟ್ಟುಗತ್ತಿಗೆ 3 ಮಂದಿ, ನನ್ನ ತಾಯಿ ಕೂತ್ಕೊಳ್ಳೋ, ನಾನು ನನ್ನ ಅಣ್ಣನ ಇಬ್ಬರು ಕೂತ್ಕೊಳ್ತಾ ಇದ್ವಿ. ಯಾಕೆ ಹಲಸಿನಕಾಯಿ ಅಷ್ಟು ದೊಡ್ಡದು. ಈಗ ಹಲಸಿನಕಾಯಿ ಚಿಕ್ಕದು, ಅದರ ಮೇಲಿಂದ ಮನುಷ್ಯರಿಗೂ ತಾಕತ್ತಿಲ್ಲ. ನೋಡಿ, ತಿಳಿಸಿ ನೋಡಿ 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 ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ನಿಮ್ಮಲ್ಲೂ ಒಂದು ಪ್ರಯೋಗ ಹೀಗೆ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಮೆಟ್ಟುಗತ್ತಿಯನ್ನು ಬಳಸಿಕೊಂಡು ಹಲಸಿನಕಾಯಿಯನ್ನು ಕೊರೆದುಕೊಳ್ಬೋದು ಅಂತ. ನೀವು ಕೂಡ ಈ ಟೆಕ್ನಿಕನ್ನು ಬಳಸಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.